ಈಗ ಕಥೆ ಒಂದು ನಿರ್ಣಾಯಕ ತಿರುವು ತೆಗೆದುಕೊಳ್ಳುತ್ತೆ. ಸೋಲಿನ ಕಹಿ ಅನುಭವ ಮತ್ತು ಅದನ್ನ ಎದುರಿಸಿ ಮತ್ತೆ ಮೇಲೆದ್ದು ನಿಲ್ಲೋದಕ್ಕೆ ಬೇಕಾದ ಧೈರ್ಯದ ಬಗ್ಗೆ ಈ ಭಾಗದಲ್ಲಿ ನೋಡೋಣ. ಎಷ್ಟೆಲ್ಲ ಕಷ್ಟಪಟ್ಟು ಪರೀಕ್ಷೆ ಬರೆದ, ಆದರೆ ಮೊದಲ ಪ್ರಯತ್ನದಲ್ಲಿ ಸಿಕ್ಕಿದ್ದು ಸೋಲು. ಇದು ಅವನಿಗೆ ದೊಡ್ಡ ಆಘಾತ. ತನ್ನ ಶಕ್ತಿಯ ಬಗ್ಗೆನೇ ಅನುಮಾನ ಬರುವಷ್ಟು ನಿರಾಸೆ. ಸರಿ, ಮೊದಲ ಸೋಲಿನಿಂದ ಚೇತರಿಸಿಕೊಂಡು ಇನ್ನಷ್ಟು ತಯಾರಿ ಮಾಡಿಕೊಂಡು ಎರಡನೇ ಬಾರಿ ಪರೀಕ್ಷೆ ಬರೆದ. ಆದರೆ ಫಲಿತಾಂಶ ಮಾತ್ರ ಬದಲಾಗಲೇ ಇಲ್ಲ. ಮತ್ತೊಮ್ಮೆ ಸೋಲು. ಈ ಹಂತದಲ್ಲಿ ಒತ್ತಡ, ಹತಾಶೆ ಎಲ್ಲವೂ ಅವನನ್ನು ಸುತ್ತುವರೆದಿತ್ತು. ಆದರೆ ಆನಂದ್ ಇಲ್ಲಿಗೆ ಸುಮ್ಮನಾಗಲಿಲ್ಲ. ಸೋಲನ್ನ ತನ್ನ ಪಯಣದ ಅಂತ್ಯ ಅಂತ ಅಂದ್ಕೊಳ್ಳಿಲ್ಲ. ಬದಲಿಗೆ ಈ ಸೋಲುಗಳೇ ಅವನಿಗೆ ಒಬ್ಬ ಕಠಿಣ ಟೀಚರ್ ಅದು. ತನ್ನ ತಪ್ಪುಗಳೇನು ಅಂತ ತೋರಿಸ್ಕೊಟ್ವು, ಅವನ ಸಂಕಲ್ಪವನ್ನ ಇನ್ನಷ್ಟು ಗಟ್ಟಿ ಮಾಡಿದ್ವು. ಇನ್ನು ಕಥೆಯ ಗೆಲುವಿನ ಭಾಗ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆ, ಆ ನಿರಂತರ ಪರಿಶ್ರಮಕ್ಕೆ ಕೊನೆಗೂ ಫಲ ಸಿಕ್ಕೇ ಬಿಡ್ತು. ಹೌದು, ಕೊನೆಗೂ ವರ್ಷಗಳ ಪರಿಶ್ರಮ, 2 ಸೋಲುಗಳು, ಸಾವಿರಾರು ಸವಾಲುಗಳನ್ನು ದಾಟಿ ಆ ಕನಸು ನನಸಾಯಿತು. ಆ ರಾಮಪುರದ ಹುಡುಗ ಆನಂದ್ ಈಗ IAS ಆಫೀಸರ್. ಆ ರಿಸಲ್ಟ್ ಲಿಸ್ಟ್ನಲ್ಲಿ ತನ್ನ ಹೆಸರು ನೋಡಿದಾಗ ಆ ಒಂದೇ ಒಂದು ಕ್ಷಣಕ್ಕೆ ತಾನು ಪಟ್ಟಿದ್ದ ಕಷ್ಟವೆಲ್ಲ ಸಾರ್ಥಕ ಅನಿಸಿರ್ಬೇಕಲ್ವಾ? ಈ ಚಾರ್ಟ್ ನೋಡಿ, ಇದು ಇಡೀ ಕಥೆಯ ಸಾರಾಂಶವನ್ನೇ ಹೇಳುತ್ತೆ. ಆ ಒಂದೇ ಒಂದು ಗೆಲುವಿನ ಕ್ಷಣದ ಹಿಂದೆ ಎಷ್ಟು ವರ್ಷಗಳ ಹೋರಾಟ ಅಡಗಿದೆ. ಯಶಸ್ಸು ಅನ್ನೋದು ಒಂದೇ ರಾತ್ರಿಲಿ ಸಿಗೋ ಮ್ಯಾಜಿಕ್ ಅಲ್ಲ, ಅದೊಂದು ಸುದೀರ್ಘ ತಪಸ್ಸಿನ ಫಲ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ನಾವು ಈಗ ಈ ಸ್ಫೂರ್ತಿದಾಯಕ ಕಥೆಯ ಕೊನೆಗೆ ಬಂದಿದ್ದೇವೆ. ಈ ಪಯಣದಿಂದ ನಾವು ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದ ಪಾಠಗಳು ಯಾವುದು ಅಂತ ನೋಡೋಣ. ಯಶಸ್ಸಿಗೆ ಒಂದು ಫಾರ್ಮುಲಾ ಇದ್ರೆ ಅದು ಇದೇ ಇರಬೇಕು. ಮೊದಲನೇದು ಒಂದು ಸ್ಪಷ್ಟವಾದ ಗುರಿ, ಎರಡನೇದು ಅದನ್ನು ತಲುಪೋಕೆ ಬೇಕಾದ ಕಠಿಣ ಪರಿಶ್ರಮ, ಮತ್ತು ಮೂರನೇದು ಹಾಗೂ ಅತಿ ಮುಖ್ಯವಾದದ್ದು ಎಷ್ಟೇ ಸೋತರೂ ಬಿಡದೆ ಪ್ರಯತ್ನಿಸುವ ಅಚಲವಾದ ನಿರಂತರತೆ. ಈ 3 ಸೇರಿದ್ರೆ ಗೆಲುವು ಖಂಡಿತ. ಈ ಕಥೆಯಿಂದ ನಾವು ಕಲಿಯಬೇಕಾದ ಅತಿ ದೊಡ್ಡ ಪಾಠ ಅಂದರೆ ಇದೆ. ನಾವು ಎಲ್ಲಿಂದ ಬಂದಿದ್ದೇವೆ, ನಮ್ಮ ಹಿನ್ನೆಲೆ ಏನು ಅನ್ನೋದು ಮುಖ್ಯ ಅಲ್ಲ. ನಮ್ಮ ಗುರಿ ಎಷ್ಟು ದೊಡ್ಡದು ಮತ್ತು ಅದಕ್ಕಾಗಿ ನಮ್ಮ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿದೆ ಅನ್ನೋದೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ. ಒಬ್ಬ ವ್ಯಕ್ತಿ ತನ್ನ ಕನಸನ್ನು ನನಸು ಮಾಡಿಕೊಳ್ಳೋ ಹಾದಿಯಲ್ಲಿ ಎದುರಿಸುವ ನಿಜವಾದ ಹೋರಾಟ ಯಾವುದು? ಪುಸ್ತಕಗಳ ಜೊತೆಗಿನ ಹೋರಾಟನ ಅಥವಾ ತನ್ನದೇ ಮನಸ್ಸಿನ ಜೊತೆಗಿನ ಹೋರಾಟನ? ಯೋಚನೆ ಮಾಡಿ.